ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಉಪ ಅಂಚೆ ಕಚೇರಿಯನ್ನ ಮುಖ್ಯ ಅಂಚೆ ಕಚೇರಿಗೆ ವಿಲೀನಗೊಳಿಸಿರುವುದನ್ನು ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸಾರ್ವಜನಿಕರ ಪ್ರತಿಭಟನೆ ತೀವ್ರಗೊಂಡಿದೆ. ವಿಜಯ ಸೇನಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವ ಈ ಹೋರಾಟ ಇದೀಗ 2ನೇ ದಿನಕ್ಕೂ ಕಾಲಿಟ್ಟಿದೆ. ಪಟ್ಟಣದ ಪುರಸಭೆ ಎದುರುಗಡೆ ಕಾರ್ಯನಿರ್ವಹಿಸುತ್ತಿದ್ದ ಉಪ ಅಂಚೆ ಕಚೇರಿಯನ್ನ ವಿಲೀನ ಮಾಡಿರುವ ಕ್ರಮಕ್ಕೆ ಆಕ್ರೋಶಗೊಂಡ ಸಾರ್ವಜನಿಕರು ಮುಖ್ಯ ಅಂಚೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸ್ತಾ ಇರುವ ಪ್ರತಿಭಟನಾಕಾರರು ಸರ್ಕಾರದ ನಿರ್ಧಾರ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ. ಹೋರಾಟದಲ್ಲಿ 100ಕ್ಕೂ ಅಧಿಕ ಜನ ಭಾಗವಹಿಸಿದ್ದು ಕರವೇ ಶಿವರಾಮೇಗೌಡ ಬಣವು ಕೂಡ ಬೆಂಬಲ ಸೂಚಿಸಿದೆ. ಏನು ಟೌನ್ ಪೋಸ್ಟ್ ರಾಮದುರ್ಗದಲ್ಲಿರುವಂಥ ಟೌನ್ ಪೋಸ್ಟನ್ನು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಅಂಚೆ ಇಲಾಖೆ ಇವತ್ತು ಟೌನ್ ಪೋಸ್ಟನ್ನು ಮುಖ್ಯ ಅಂಚೆ ಕಚೇರಿಗೆ ವಿಲೀನಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಅಲ್ಲಿ ಸಾಕಷ್ಟು ವಯಸ್ಕರರು ವೃದ್ಧರು ಅಲ್ಲಿ ಪಿಂಚಣಿಯನ್ನು ಪಡಿತಾರೆ. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ಹತ್ರ ಇದು ದೂರ ಆಗುತ್ತೆ. ಅಲ್ಲಿಂದ ನಡೆದುಕೊಂಡು ಬಂದು ಅವರು ಇಲ್ಲಿ ಈ ಪೋಸ್ಟಲ್ಲಿ ತಮ್ಮ ಪಿಂಚಣಿಗಳನ್ನ ಪಡೆಯೋದಾಗಲಿ ಅಥವಾ ಅಡಿಗಳನ್ನು ತುಂಬುವುದಾಗಲಿ ಇಂಥ ಕೆಲಸಕ್ಕೆ ಅವರಿಗೆ ಅಸಾಧ್ಯವಾದ ಮಾತಾಗಿದೆ. ಯಾಕಂದರೆ ಸುಮಾರು ಎಲ್ಲ ಅಲ್ಲಿ ಪಿಂಚಣಿದಾರರು 60 ವಯಸ್ಸು ಮೇಲ್ಪಟ್ಟಂಥವ್ರು. ಅಂಥವರಿಗಾಗಿ ಇವತ್ತು ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಹೋರಾಟಕ್ಕೆ ನಾವು ಇವತ್ತು ರಾಮದುರ್ಗದ ಮುಖ್ಯ ಅಂಚೆ ಇಲಾಖೆ ಅಂಚೆ ಪೋಸ್ಟ್ ಏನಿದೆ ಇದನ್ನು ಬಂದ್ ಮಾಡಿಸುವಂಥ ಕಾರ್ಯವನ್ನು ಮಾಡಿದ್ದೇವೆ. ಆ ಒಂದು ಟೌನ್ ಅಂಚೆ ಕಚೇರಿಯನ್ನು 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಟೌನ್ ಅಂಚೆ ಕಚೇರಿ ಮರುಪ್ರಾರಂಭ ಮಾಡೋವರೆಗೂ ನಾವು ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ಕೊಡೋದಿಲ್ಲ ಅಂತಂದು ಇದನ್ನು ಬಂದ್ ಮಾಡಿದ್ದೇವೆ. ಏನು ವಿಜಯ ಸೇನಾ ಸಮಿತಿಯವರು ಏನು ಒಂದು ಅಂಚೆ ಟೌನ್ ಪೋಸ್ಟ್ ವಿಲೀನಗೊಳಿಸುತ್ತಾರನ್ನು ವಿರೋಧಿಸಿ ಏನು ಪ್ರತಿಭಟನೆ ಕೈಗೊಂಡಾರ. ಆ ಪ್ರತಿಭಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರಿಂದ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡುತ್ತಾ ಅದನ್ನು ಟೌನ್ ಪೋಸ್ಟ್ ಏನು ವಿಲೀನಗೊಳಿಸ್ತಾ ಇದ್ದಾರಲ್ಲ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಅದನ್ನು ವಿಲೀನ ಮಾಡದೇ ಇರುವಾಗೆ ನಾವು ನೋಡ್ಕೊಂಡು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಹೋರಾಟಗಾರ ಮನವೊಲಿಸಲು ಪ್ರಯತ್ನ ಮಾಡಿದರೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯ ಅಸಮಾಧಾನಕ್ಕೆ ಒಪ್ಪದ ಸ್ಥಿತಿಯಲ್ಲಿ ಇದ್ದಾರೆ. ಪ್ರತಿಭಟನೆ ಮುಂದುವರಿದರೆ ಅಂಚೆ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದು. ಪರಿಸ್ಥಿತಿ ಗಮನಾರ್ಹವಾಗಿ ತೀವ್ರಗೊಳ್ತಾ ಇದೆ. ವೀರೇಶ್ ಬೆಳಚಿನ ಮರಡಿಮಠ, ಟಿವಿ 20 ಕನ್ನಡ, ರಾಮದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.